ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆ ನಡೆದಿದೆ. ಬೇಗ ಸಂಪುಟ ವಿಸ್ತರಣೆ ಮಾಡ್ತಾರೆ, ಇದು ಒಳ್ಳೆಯದು. ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಹೊಸಬರಿಗೆ ಕೊಟ್ಟರೆ ಮುಂದೆ ಅವರು ಪಕ್ಷಕ್ಕೆ ಆಸ್ತಿ ಆಗ್ತಾರೆ. ದೆಹಲಿಯಲ್ಲಿ ವಿಸ್ತರಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಚರ್ಚೆ ಆಗಿದೆ. ವಿಶೇಷವಾಗಿ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡಲಾಗಿದೆ. ನಮ್ಮ ಅಭಿಪ್ರಾಯವನ್ನು ನಾವು ಹೇಳಿದ್ದೇವೆ, ಈಗ ಹೈಕಮಾಂಡ್ ತೀರ್ಮಾನಿಸುತ್ತೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಕೊಡಲೇಬೇಕು. ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಹಲವು ನಾಯಕರನ್ನು ಭೇಟಿಯಾಗಿದ್ರಿ ಸಂಪುಟದ ವಿಸ್ತರಣೆ ನಡೆಯುವ ಸಂದರ್ಭದಲ್ಲಿ. ಅಲ್ಲ, ಪ್ರತಿ ಸಂದರ್ಭ ಬಂದಾಗ ಭೇಟಿಯಾಗೋ ವಾಡಿಕೆ ಇದೆ, ಮಾಡೇ ಮಾಡ್ತಾರೆ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಅಂತ ಆಗಿದೆ. ಸೊ ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಹೇಳಿದ್ದೀವಿ. ಸೊ ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ, ನೋಡೋಣ, ಕಾದು ನೋಡೋಣ. ಯಾವತ್ತು ಏನು ಅನ್ನೋದು ಬಹಳ ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ, ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಅವಾಗಂತೂ ಗೊತ್ತಿಲ್ಲ, ಅಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತಾ 20 ಅಥವಾ ಮತ್ತೆ ಅದು ಗೊತ್ತಿಲ್ಲ, ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಕೊಟ್ಟದ್ದು. ಆದ್ರೆ ಮಾಡೋದಂತ ನಿಶ್ಚಿತ, ಬೇಗ ಮಾಡ್ತಾರೆ. ಒಂದೇ ಅಂತ ಮತ್ತೆ ಏನು ಕೆಲವು ಇಟ್ಕೋತಾರೆ ಗೊತ್ತಿಲ್ಲ. ಸೊ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಷ್ಟು. ಅಲ್ಲ, ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದು ಚರ್ಚೆ ಆಗಿಲ್ಲ, ಅವಶ್ಯ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದ್ರೆ. ಸೊ ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದ್ರೆ ಅಂಥವ್ರನ್ನೂ ಇಂಡಕ್ಟ್ ಮಾಡ್ಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಒಂದು ಇದೆ ಅದೇ, ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ, ನೋ ಡೌಟ್, ಒಂದಂತಿ ಕೊಡಲೇಬೇಕು. ಸೊ ಎರಡನೇದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಭೇಟಿಯಾಗಿದೆ. ರಾಜ್ಯ ರಾಜಕಾರಣಿ ಬರುವಂಥ ಚುನಾವಣೆ, ಲೋಕಲ್ ಬಾಡೀಸು ಚರ್ಚೆ ಆಗಿದೆ. ಸಂಘಟನೆ ಅದೇ ಮುಂದಿನ 28ರ ಗುರಿ. ಹೊಸ ಅಧ್ಯಕ್ಷ ಬರ್ತಾರೆ, ಹೊಸ ಅಧ್ಯಕ್ಷ ತಮಗೆ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ, ಅದು ವಾಡಿಕೆ. ಸೊ ಮಾಡಿ ಮತ್ತೆ ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಸಿರೀಸ್ ಆಫ್ ಎಲೆಕ್ಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ಮಾಡೋಣ, ಅವ್ರ ಜೊತೆ ನಾವು ಇರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.